ಯಶಸ್ವಿಯ ಹೊಸ ಅಧ್ಯಾಯ. ಸ್ನೇಹಿತರ, ಕ್ರಿಕೆಟ್ ಲೋಕದ ಮಹಾಸಮರ, ವಿಶ್ವದ ಅತಿದೊಡ್ಡ ಕ್ರಿಕೆಟ್ ಲೀಗ್ IPL ಆರಂಭ ಆಗಿದೆ. ಇಲ್ಲಿ ನಾವು ಕ್ರಿಕೆಟ್ ಲೋಕದ ಮಹಾಸಮರ ಅಂತ ಸುಮ್ಮನೆ ಹೇಳ್ತಾ ಇಲ್ಲ. ನಮ್ಮಲ್ಲಿ 90ರ ದಶಕದಲ್ಲಿ ಹುಟ್ಟಿದ ಬಹಳ ಜನಕ್ಕೆ ODI ವಿಶ್ವಕಪ್ ಇನ್ನೂ ಕ್ರಿಕೆಟ್ನ ಎಪಿಟೋಮ್, ಕ್ರಿಕೆಟ್ನ ಸರ್ವಶ್ರೇಷ್ಠ ಟೂರ್ನಮೆಂಟ್ ಅನ್ನೋ ಫೀಲಿಂಗ್ ಇನ್ನೂ ಹಾಗೆ ಇದೆ. ಆದರೆ ಇದು ನಮ್ಮಂತ ಕೆಲವರ ಭಾವನೆ ಅಷ್ಟೇ. ಪಾಪ್ಯುಲಾರಿಟಿ ಲೆಕ್ಕದಲ್ಲಿ, ಅದರ ದುಡ್ಡಿನ ಲೆಕ್ಕದಲ್ಲಿ, ಎಕನಾಮಿಕ್ಸ್ ಲೆಕ್ಕದಲ್ಲಿ, ಸೋಷಿಯಲ್ ಮೀಡಿಯಾ ಕ್ರೇಜ್ ವಿಚಾರದಲ್ಲಿ IPL ಈಗ ಕ್ರಿಕೆಟ್ ವರ್ಲ್ಡ್ ಕಪ್ ಬಿಡಿ, NFL, NBA, ಮೇಜರ್ ಲೀಗ್ನಂತಹ ವಿಶ್ವದ ದೊಡ್ಡ ದೊಡ್ಡ ಲೀಗ್ಗಳನ್ನು ಹಿಂದಿಕ್ಕಿಯಾಗಿದೆ. 2023ರಲ್ಲಿ ವೇವ್ ಮೇಕರ್ ಮೆಶ್ ಅನ್ನೋ ರಿಯಲ್ ಟೈಮ್ ಡೇಟಾ ಅನಾಲಿಟಿಕ್ಸ್ ಸಂಸ್ಥೆ ಒಂದು ರಿಪೋರ್ಟ್ ಕೊಟ್ಟಿತ್ತು. ಅದರ ಪ್ರಕಾರ ಸೋಷಿಯಲ್ ಮೀಡಿಯಾಗಳು ಸೇರಿದಂತೆ ಡಿಜಿಟಲ್ ಸ್ಪೇಸ್ನಲ್ಲಿ ಸೋಷಿಯಲ್ ಲಿಸ್ನಿಂಗ್, ವೈರಲ್ ಅನಾಲಿಟಿಕ್ಸ್ ಸೇರಿದಂತೆ ಡಿಜಿಟಲ್ ಕನ್ಸಂಪ್ಷನ್ ಡೇಟಾ ಆಧಾರದಲ್ಲಿ ರಿಪೋರ್ಟನ್ನು ಮಾಡಿದರು. ಅದರಲ್ಲಿ IPL ಶೀಘ್ರದಲ್ಲಿ EPLನ ಕೂಡ ಹಿಂದಿಕ್ಕಿ ವಿಶ್ವದ ಅತ್ಯಂತ ಪಾಪ್ಯುಲರ್ ಇವೆಂಟ್ ಆಗುತ್ತೆ. IPLನ ಗ್ಲೋಬಲ್ ಅಪೀಲ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿತ್ತು. ಹಿಂದಿನ ಕ್ರಿಕೆಟ್ ಯುಗ ನೋಡದೇ ಇರೋದ್ರಿಂದ ಇಂದಿನ ಮಕ್ಕಳಿಗೆ ಕ್ರಿಕೆಟ್ ಅಂದ್ರೆ IPL ಅಂದ್ರೆ ಕ್ರಿಕೆಟ್. ಸೊ ಇಂತಹ IPLನ 17ನೇ ಆವೃತ್ತಿ ಈಗ ಶುರು. ಪ್ರತಿ ವರ್ಷ IPL ಶುರುವಾದಾಗ RCB ಅಭಿಮಾನಿಗಳು ಈ ವರ್ಷನಾದರೂ ಕಪ್ ಸಿಗಲಿ ಅನ್ನೋ ನಿರೀಕ್ಷೆಯಲ್ಲಿ IPL ಶುರು ಮಾಡ್ತಾ ಇದ್ರು. ಆದರೆ ಈ ಸಲ ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲಿ ಆಲ್ರೆಡಿ ಕಪ್ ಸಿಕ್ಕಾಗಿದೆ. ಹೀಗಾಗಿ ಎಂದೂ ಕಾಲಿಡದ ಹೊಸ ಟೆರಿಟರಿಯಲ್ಲಿ RCB ಈ ವರ್ಷ ಹೆಜ್ಜೆ ಇಡ್ತಾ ಇದೆ. ಅದರಲ್ಲೂ ವಿರಾಟ್ ಕೊಹ್ಲಿ ಬೇರೆ ಇದು RCBಯ ಹೊಸ ಅಧ್ಯಾಯ ಅಂತ ಕನ್ನಡದಲ್ಲೇ ಹೇಳಿಬಿಟ್ಟಿದ್ದಾರೆ, ಅಥವಾ ಆ ರೀತಿ ಅವರ ಹತ್ರ ಹೇಳಿಸಲಾಗಿದೆ. ಸೊ ಇದೆಲ್ಲದಕ್ಕೆ, ಎಲ್ಲ ಹೈಪ್ಗೆ ಕಳಶ ಪ್ರಾಯ ಅನ್ನೋ ಹಾಗೆ ಮೊದಲ ಮ್ಯಾಚ್ನಲ್ಲೇ RCB ವರ್ಸಸ್ ಚೆನ್ನೈ ಮ್ಯಾಚ್. ಆ ಕಡೆ ಧೋನಿ, ಈ ಕಡೆ ಕೊಹ್ಲಿ, ಅಭಿಮಾನಿಗಳು ಬಹಳ ಪೀಕ್ ಕ್ಯೂರಿಯಾಸಿಟಿಯಲ್ಲಿದ್ದಾರೆ. ಹಾಗಿದ್ರೆ ಹೆಣ್ಮಕ್ಳು ಕಪ್ ಗೆದ್ದಿರೋದು RCB ಭಾರ ಇಳಿಸಿದ್ಯಾ ಅಥವಾ ಇನ್ನಷ್ಟು ನಿರೀಕ್ಷೆ ಜಾಸ್ತಿ ಮಾಡಿದ್ಯಾ? ನಿರೀಕ್ಷೆ ಜಾಸ್ತಿನೇ ಆಗಿರುತ್ತೆ. ಇಷ್ಟು ಟೈಮಿಂದಾಗ ನಮ್ಮದೇ ಅಂತ ಆಗಿಲ್ಲ, ನಮ್ಮ ಕೈಲಾಗಲಿಲ್ಲ, ಮಹಿಳೆಯರು ಆಲ್ರೆಡಿ ಗೆದ್ಬಿಟ್ರಲ್ವಾ, ನಾವು ಈ ಸಲನೂ ಗೆದ್ದಿಲ್ಲ ಅಂದರೆ ಹೆಂಗೆ ಅನ್ನೋದು ಇದ್ದೇ ಇರುತ್ತೆ. RCB CSK ಮೊದಲ ಪಂದ್ಯಕ್ಕೆ ಹೇಗೆ ಸಜ್ಜಾಗಿದ್ದಾರೆ? ಹಾಗಾದರೆ ಆನ್ ಪೇಪರ್ ಇಬ್ಬರ ಬಲಾಬಲ ಹೇಗಿದೆ, ವೀಕ್ನೆಸ್ ಏನು, ಪಿಚ್ ಹೇಗಿದೆ, ಜೊತೆಗೆ ಈ IPLನಲ್ಲಿ ಹೊಸ ಬೆಳವಣಿಗೆಗಳು ಏನೇನಾಗಿವೆ ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಅರ್ಧ ಶೆಡ್ಯೂಲ್, ಎಲೆಕ್ಷನ್ಗೆ IPL ಬೌನ್ಸರ್, ಭಾರತಕ್ಕೆ ಡಬಲ್ ಎಂಟರ್ಟೈನ್ಮೆಂಟ್. ಸ್ನೇಹಿತರೆ, IPL 2024 ಅಥವಾ IPLನ 17ನೇ ಸೀಸನ್ ಮಾರ್ಚ್ 22ರಿಂದ ಮೇ 26ನೇ ತಾರೀಕಿನವರೆಗೆ 66 ದಿನಗಳ ಕಾಲ, ಅಂದ್ರೆ ಬರೋಬ್ಬರಿ 2 ತಿಂಗಳ ಕಾಲ ನಡೆಯುತ್ತೆ. ಆದ್ರೆ 5 ವರ್ಷಗಳಿಗೊಮ್ಮೆ ಆಗೋ ಹಾಗೆ IPL ಜೊತೆಗೆ IPL ಕ್ಲಾಶ್ ಆಗಿದೆ. ಅಂದ್ರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಜೊತೆಗೆ ಇಂಡಿಯನ್ ಪೊಲಿಟಿಕಲ್ ಲೀಗ್ ಕ್ಲಾಶ್ ಆಗಿದೆ. ದೇಶದ ಸಂಸತ್ಗೆ ಚುನಾವಣೆ ಇದೆ. ಹೀಗಾಗಿ BCCI IPLನ ಪೂರ್ತಿ ಶೆಡ್ಯೂಲ್ ಅನೌನ್ಸ್ ಮಾಡಿಲ್ಲ. ಕೇವಲ ಏಪ್ರಿಲ್ 7ರವರೆಗೆ ಅಂದ್ರೆ 21 ಪಂದ್ಯಗಳ ಶೆಡ್ಯೂಲ್ ಮಾತ್ರ ಕೊಟ್ಟಿದೆ. 2009, 2014, 2019ರಲ್ಲೂ ಹೀಗೆ ಆಗಿತ್ತು. 2009ರಲ್ಲಿ ಅಂದ್ರೆ 2ನೇ IPL ಅನ್ನ ದಕ್ಷಿಣ ಆಫ್ರಿಕಾದಲ್ಲಿ ನಡೆಸಿದ್ರು. ಆನಂತರ 9, 14, 19ರಲ್ಲಿ UAEನಲ್ಲಿ ಆಡಿಸಿದ್ರು. ಈ IPL ಕೂಡ ಫಾರಿನಲ್ಲಿ ಆಗ್ಬೋದು ಅಂತ ಹೇಳಲಾಗಿತ್ತು. ಆದರೆ BCCI ಸೆಕ್ರೆಟರಿ, ದೇಶದ ಗೃಹ ಮಂತ್ರಿ ಅಮಿತ್ ಶಾರ ಪುತ್ರ ಜೈ ಶಾ ಹಾಗೇನಿಲ್ಲ, ಪೂರ್ತಿ IPL ಭಾರತದಲ್ಲೇ ನಡೆಯುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು RCB CSK ಪಂದ್ಯಕ್ಕೆ ಬಂದರೆ IPLಗೆ ಇದು ಬ್ಲಾಕ್ ಬಸ್ಟರ್ ಓಪನಿಂಗ್. ಬಹಳ ದಿನಗಳ ನಂತರ ಓಪನಿಂಗ್ ಪಂದ್ಯದಲ್ಲಿ RCB ವರ್ಸಸ್ CSK. ಚೆನ್ನೈನ MA ಚಿದಂಬರಂ ಸ್ಟೇಡಿಯಂನಲ್ಲಿ ಈ ಪಂದ್ಯ ನಡೀತಾ ಇದೆ. 10 ತಿಂಗಳ ಹಿಂದೆ ಚೆನ್ನೈ ಚಾಂಪಿಯನ್ ಆದಮೇಲೆ ಮಹೇಂದ್ರ ಸಿಂಗ್ ಧೋನಿ ನೀ ಸರ್ಜರಿ ಮಾಡಿಸ್ಕೊಂಡಿದ್ರು, ಕಾಲ್ಗಂಟಿನ ಸರ್ಜರಿ ಮಾಡಿಸ್ಕೊಂಡಿದ್ರು. ಅದೇ ರೀತಿ ವಿರಾಟ್ ಕೊಹ್ಲಿ ಕೂಡ ತಮ್ಮ 2ನೇ ಮಗುವಿನ ನಿರೀಕ್ಷೆಯಲ್ಲಿ 2 ತಿಂಗಳ ಕಾಲ ಕ್ರಿಕೆಟ್ನಿಂದ ಬ್ರೇಕ್ ತಗೊಂಡಿದ್ರು. ಹೀಗಾಗಿ ಲಾಂಗ್ ಬ್ರೇಕ್ ನಂತರ 2 ತಂಡಗಳ ಸ್ಟಾರ್ ಪ್ಲೇಯರ್ಸ್ ಕ್ರಿಕೆಟ್ ಕಣಕ್ಕೆ ಕಾಲಿಡ್ತಾ ಇದ್ದಾರೆ. RCB ಅಪ್ಪರ್ ಬಾಡಿ 6 ಪ್ಯಾಕ್, ಲೋವರ್ ಬಾಡಿ ಸಣಕಲು ದೇಹ. RCBಲಿ ಈ ಸಲ ದಿಢೀರಾಗಿ ಸಾಕಷ್ಟು ಚೇಂಜಸ್ ಆಗಿದೆ. ಮೊದಲನೇದಾಗಿ ಕಪ್ ಬಂದಿದೆ, ಬ್ಯಾಂಗ್ಳೂರು ಇದ್ದು ಬೆಂಗಳೂರು ಆಗಿದೆ. RCB ಕಾಂಟೆಂಟ್ ನಲ್ಲಿ ಕನ್ನಡಕ್ಕೆ ಮಹತ್ವ ಸಿಗ್ತಾ ಇದೆ. ಸ್ಥಳೀಯ ಐಕಾನ್ಗಳನ್ನ RCB ಪುರಸ್ಕರಿಸೋಕೆ ಶುರು ಮಾಡಿದೆ. ಆದರೆ ಇದೆಲ್ಲಕ್ಕಿಂತ ಹೆಚ್ಚು ಮ್ಯಾಟರ್ ಆಗೋ ಬದಲಾವಣೆ ಅಂದ್ರೆ RCB ಪೂರ್ತಿ ಮ್ಯಾನೇಜ್ಮೆಂಟ್ ಚೇಂಜ್ ಆಗಿದೆ. ಹೆಚ್ಚು ಕಮ್ಮಿ RCB ಕೋಚಿಂಗ್ ಸ್ಟಾಫ್ ಇಂಗ್ಲೆಂಡ್ ಮಯ ಆಗಿದೆ. ಇಂಗ್ಲೆಂಡ್ ತಂಡ ರೂಪಾಂತರ ಕಂಡ ಟೈಮ್ನಲ್ಲಿ 12 ವರ್ಷ ಇಂಗ್ಲೆಂಡ್ ಟೀಮ್ಗೆ ಪರ್ಫಾರ್ಮೆನ್ಸ್ ಮ್ಯಾನೇಜರ್ ಆಗಿದ್ದ ಮೋ ಬಾಬಟ್ RCBಯ ಡೈರೆಕ್ಟರ್ ಆಗಿದ್ದಾರೆ. ಇಂಗ್ಲೆಂಡ್ ತಂಡಕ್ಕೆ ದೀರ್ಘ ಕೋಚ್ ಆಗಿದ್ದ ಆಂಡಿ ಫ್ಲವರ್ RCBಯ ಹೆಡ್ ಕೋಚ್ ಆಗಿದ್ದಾರೆ. ಹೀಗಾಗಿ RCBಯಲ್ಲಿ ಇಂಗ್ಲಿಷ್ ಶೈಲಿಯ ಕ್ರಿಕೆಟನ್ನು ನೋಡೋಕೆ ಸಿಗಬಹುದು. RCBಗೆ ಸ್ವಂತ ಮನೆಯೇ ಉರುಳು.
RCB ಕಳೆದ ಸೀಸನ್ಗೂ ಮೊದಲು 3 ಸಲ ನಿರಂತರವಾಗಿ ಪ್ಲೇ ಆಫ್ಗೆ ಆಯ್ಕೆಯಾಗಿತ್ತು, ಆದರೆ ಕಳೆದ ಸೀಸನ್ನಲ್ಲಿ ಆಯ್ಕೆ ಆಗಲಿಲ್ಲ. ಕಾರಣ ಅದಕ್ಕೂ ಹಿಂದಿನ 3 ಸೀಸನ್ನಲ್ಲಿ RCB ಚಿನ್ನಸ್ವಾಮಿಯಲ್ಲಿ ಆಡಿರಲಿಲ್ಲ. ಕಳೆದ ವರ್ಷ ಚಿನ್ನಸ್ವಾಮಿಯಲ್ಲಿ ಆಡ್ತಿದ್ದ ಹಾಗೆ ಎಲಿಮಿನೇಟ್ ಆದರು. ಹೀಗಾಗಿ RCB ಈ ಸಲ ತನ್ನ ಸ್ಟ್ರಾಟಜಿಯನ್ನು ಚೇಂಜ್ ಮಾಡಿಕೊಂಡಿದೆ. ಚಿನ್ನಸ್ವಾಮಿಯಲ್ಲಿ ನಾವು ಸಿಕ್ಕಾಪಟ್ಟೆ ಟ್ರೈ ಮಾಡಿದ್ವಿ, ವರ್ಕ್ ಆಗಲಿಲ್ಲ. ಹೀಗಾಗಿ ಹೆವಿ ಬ್ಯಾಟಿಂಗ್ ಆರ್ಡರ್ ಜೊತೆಗೆ ಒಳ್ಳೆ ಫಾಸ್ಟ್ ಬೌಲಿಂಗ್ ಇಟ್ಕೊಂಡು ಎದುರಾಳಿ ತಂಡಗಳನ್ನು ಔಟ್ ಸ್ಕೋರ್ ಮಾಡ್ತೀವಿ, ಸ್ಪಿನ್ ಇಲ್ಲದೇ ಇದ್ರೂ ಪರವಾಗಿಲ್ಲ ಅನ್ನೋ ನೀತಿಗೆ ಬಂದಿದ್ದಾರೆ. RCB ಬ್ಯಾಟಿಂಗ್ ಲೈನಪ್ನ ನೋಡಿದ್ರೆ ನಿಮಗೆ ಇದು ಗೊತ್ತಾಗುತ್ತೆ. RCB ಸಂಭಾವ್ಯ 11 ಫಾಫ್ ಡು ಪ್ಲೆಸಿಸ್, ವಿರಾಟ್ ಕೊಹ್ಲಿ, ಕ್ಯಾಮರೂನ್ ಗ್ರೀನ್, ರಜತ್ ಪಟಿದಾರ್, ಗ್ಲೆನ್ ಮ್ಯಾಕ್ಸ್ವೆಲ್, ದಿನೇಶ್ ಕಾರ್ತಿಕ್, ಮಹಿಪಾಲ್ ಲೋಮ್ರೋ, ಕರಣ್ ಶರ್ಮಾ ಅಥವಾ ಮನೋಜ್ ಪಾಂಡ್ಗೆ, ಆಕಾಶ್ ದೀಪ್, ಲಾಕಿ ಫರ್ಗ್ಯೂಸನ್, ಮೊಹಮ್ಮದ್ ಸಿರಾಜ್. ಟಾಪ್ 6ನಲ್ಲಿ ಕಂಪ್ಲೀಟ್ ಬ್ಯಾಟಿಂಗ್ ಡಾಮಿನೆನ್ಸ್ನ ನಾವು ನೋಡ್ಬೋದು. ಇಷ್ಟು ವರ್ಷ RCBಯ ಟಾಪ್ 3 ಮಾತ್ರ ಸ್ಟ್ರಾಂಗ್ ಇರ್ತಾ ಇತ್ತು, ಆದರೆ ಈ ಸಲ ಕ್ಯಾಮರೂನ್ ಗ್ರೀನ್, ರಜತ್ ಪಟಿದಾರ್ ಆಗಮನದಿಂದ ಟಾಪ್ 6 ವರೆಗೂ ಬ್ಯಾಟಿಂಗ್ ಡೀಪ್ ಆಗಿದೆ. ಕ್ಯಾಮರೂನ್ ಗ್ರೀನ್ ಮುಂಬೈನಲ್ಲಿ ಲಾಸ್ಟ್ ಸೀಸನ್ನಲ್ಲಿ 160 ಸ್ಟ್ರೈಕ್ ರೇಟ್ನಲ್ಲಿ 50ರ ಸರಾಸರಿಯಲ್ಲಿ ಬ್ಯಾಟ್ ಬೀಸಿದ್ರು. ಮುಂಬೈ ಇಂಡಿಯನ್ಸ್ ಕ್ವಾಲಿಫೈ ಆಗಬೇಕಾದ ನಿರ್ಣಾಯಕ ಪಂದ್ಯದಲ್ಲಿ 47 ಬಾಲ್ಗೆ ಸೆಂಚುರಿ ಹೊಡೆದಿದ್ರು, 6 ವಿಕೆಟ್ ಕೂಡ ತಗೊಂಡಿದ್ದಾರೆ. ಇನ್ನು 2022ರ IPL ಎಲಿಮಿನೇಟರ್ ನಲ್ಲಿ ಸೆಂಚುರಿ ಬಾರಿಸಿದ ರಜತ್ ಪಟಿದಾರ್ ಕಳೆದ ಸಲ ಗಾಯಕ್ಕೊಳಗಾಗಿ ಆಡಿರಲಿಲ್ಲ, ಈ ಸಲ ವಾಪಸ್ ಆಗಿದ್ದಾರೆ. ಇವರು ಕೂಡ IPL ನಲ್ಲಿ 140ರ ಸ್ಟ್ರೈಕ್ ರೇಟ್ ನಲ್ಲಿ 40ರ ಸರಾಸರಿಯಲ್ಲಿ ಬ್ಯಾಟ್ ಬೀಸಿದ್ದಾರೆ. ಇನ್ನು ಡುಪ್ಲೆಸಿಸ್ ಕೊಹ್ಲಿ ಜೋಡಿ ಕಳೆದ ಸಲ 900 ಚಿಲ್ಲರೆ ಓಪನಿಂಗ್ ಪಾರ್ಟ್ನರ್ಶಿಪ್ ನೀಡಿತ್ತು. ಈಗ ಉಳಿದ ಬ್ಯಾಟಿಂಗ್ ಆರ್ಡರ್ ಕೂಡ ಸ್ಟ್ರಾಂಗ್ ಆಗಿರೋದ್ರಿಂದ ಟಾಪ್ 3 ಕೂಡ ಪ್ರೆಷರ್ ಇಲ್ಲದೆ ಆಡಬಹುದು. ಉಳಿದಂತೆ ಗ್ಲೆನ್ ಮ್ಯಾಕ್ಸ್ವೆಲ್ ರಣಾರ್ಭಟವನ್ನ ವರ್ಲ್ಡ್ ಕಪ್ ಹಾಗೆ ನಂತರದ ಸೀರೀಸ್ ಗಳಲ್ಲಿ ನಾವು ನೋಡಿದ್ದೀವಿ. ಇನ್ನು ನಂಬರ್ 6 ನಲ್ಲಿ ವಿಕೆಟ್ ಕೀಪರ್ ದಿನೇಶ್ ಕಾರ್ತಿಕ್ ತಮ್ಮ ಫಿನಿಶಿಂಗ್ ಟಚ್ ನ ಹಾಗೆ ಕಂಟಿನ್ಯೂ ಮಾಡಿದ್ರೆ ಸ್ಟೇಡಿಯಂನ ಎಲ್ಲ ಆಂಗಲ್ ನಲ್ಲೂ ರನ್ ಹರಿಯುತ್ತೆ. ಹೀಗಾಗಿ RCBಯ ಟಾಪ್ 6 ಹಿಂದೆಂದಿಗಿಂತ ಸ್ಟ್ರಾಂಗ್ ಆಗಿದೆ. ಇನ್ಫ್ಯಾಕ್ಟ್ IPL ನಲ್ಲೇ ಸ್ಟ್ರಾಂಗೆಸ್ಟ್ ಟಾಪ್ 6 ಅಂದ್ರೂ ತಪ್ಪಾಗಲ್ಲ. ಇದರ ಜೊತೆಗೆ ಮ್ಯಾಕ್ಸ್ವೆಲ್ ಗ್ರೀನ್ ಇರೋದ್ರಿಂದ 4-5 ಓವರ್ಗಳ ಬಾಲಿಂಗ್ ಕೂಡ ಮ್ಯಾನೇಜ್ ಆಗತ್ತೆ ಚೆನ್ನಾಗಿ. ಇನ್ನು ಬೌಲಿಂಗ್ ನಲ್ಲಿ RCB ಫಾಸ್ಟ್ ಬೌಲಿಂಗ್ ಮೇಲೆ ಭಾರಿ ಇನ್ವೆಸ್ಟ್ ಮಾಡಿದೆ. ಲಾಕಿ ಫರ್ಗ್ಯೂಸನ್, ರೀಸ್ ಟಾಪ್ಲಿ, ಅಲ್ಜರಿ ಜೋಸೆಫ್ ಹೀಗೆ ಎಕ್ಸ್ಪ್ರೆಸ್ ವೇಗದ ಬೌಲರ್ಗಳನ್ನು ಗುಡ್ಡೆ ಹಾಕೊಂಡಿದೆ. ಆದರೆ ಡುಪ್ಲೆಸಿಸ್, ಮ್ಯಾಕ್ಸ್ವೆಲ್, ಗ್ರೀನ್ 4ರಲ್ಲಿ 3 ಫಾರಿನ್ ಪ್ಲೇಯರ್ ಸ್ಪಾಟ್ಗಳನ್ನು ತುಂಬೋದ್ರಿಂದ ಈ 3 ಫಾಸ್ಟ್ಗಳಲ್ಲಿ ಕೇವಲ ಒಬ್ಬರನ್ನ ಆಡಿಸಬೇಕಾಗತ್ತೆ. ಜೊತೆಗೆ ದೇಸಿ ಬೌಲರ್ಗಳ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ. ಇದರಲ್ಲಿ ಮೊಹಮ್ಮದ್ ಸಿರಾಜ್, ಆಕಾಶ್ ದೀಪ್, ಯಶ್ ದಯಾಳ್, ವಿಜಯ್ ಕುಮಾರ್, ವೈಶಾಖ್ ಇದ್ದಾರೆ. ಈ 4ರಲ್ಲಿ ಇಬ್ಬರನ್ನ ಆಡಿಸಬೇಕಾಗತ್ತೆ. ಸ್ಪಿನ್ನರ್ಸ್ ಜಾಗದಲ್ಲಿ ಕರಣ್ ಶರ್ಮಾ ಇದ್ದಾರೆ, ಆದರೆ ಇವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸಬಹುದು. ಬ್ಯಾಟಿಂಗ್ ಇದ್ದಾಗ ಕನ್ನಡಿಗ ಮನೋಜ್ ಬಾಂಡ್ಗೆಗೆ ಅವಕಾಶ ಕೊಡೋ ಸಾಧ್ಯತೆ ಇರುತ್ತೆ. ಕರಣ್ ಶರ್ಮಾ ಬಿಟ್ರೆ ಮ್ಯಾಕ್ಸ್ವೆಲ್ ಮತ್ತು ಮಹಿಪಾಲ್ ಲೋಮ್ರೋ ಅವರು ಸ್ಪಿನ್ ಬೌಲಿಂಗ್ ನ ಹೆಚ್ಚು ಮ್ಯಾನೇಜ್ ಮಾಡಬೇಕಾಗತ್ತೆ. ಆದರೆ ಅನುಭವಿ ಲೆಗ್ ಸ್ಪಿನ್ನರ್ ಇಲ್ಲದೆ ಇರೋದು, ಡೆತ್ ಓವರ್ಗಳಲ್ಲಿ ಬ್ಯಾಕಪ್ ಬೌಲರ್ ಇಲ್ಲದೆ ಇರೋದು RCBಗೆ ಪೆಟ್ಟು ಕೊಡಬಹುದು. ಅದರಲ್ಲೂ ಚೆನ್ನೈನಲ್ಲಿ ಕನಿಷ್ಠ 3 ಸ್ಪಿನ್ ಆಪ್ಷನ್ ಇರಬೇಕು. ಸದ್ಯ ಅದನ್ನ ಇಂಪ್ಯಾಕ್ಟ್ ಪ್ಲೇಯರ್ ಮೂಲಕ ಮ್ಯಾನೇಜ್ ಮಾಡಬಹುದು. ಸ್ಪಿನ್ ಬಲೆ ಸೃಷ್ಟಿಗೆ CSK ಸಜ್ಜು, ಸ್ಪಿನ್ ಹಾಕೋರು ಹೊಡೆಯೋರು ಇಬ್ರು ರೆಡಿ. ಏನೋ ಚೆನ್ನೈ ವಿಚಾರಕ್ಕೆ ಬಂದ್ರೆ ಏನ್ ಹೇಳೋದು, ಧೋನಿ ಇದ್ದಾರೆ, ಈಗ ತಾನೇ ಮತ್ತೊಂದು IPL ಗೆದ್ದು ಬಂದಿದ್ದಾರೆ. ಚಿದಂಬರಂನ ಸ್ಪಿನ್ ಅಖಾಡಕ್ಕೆ ಹೇಳಿ ಮಾಡಿಸಿದಂತೆ ಧೋನಿ ಮತ್ತು ಸ್ಟೀಫನ್ ಫ್ಲೆಮಿಂಗ್ ಚೆನ್ನೈ ಟೀಮ್ ಅನ್ನ ಕಟ್ಟಿದ್ದಾರೆ. ಒಳ್ಳೆ ಸ್ಪಿನ್ ಬೌಲರ್ಗಳು, ಅಷ್ಟೇ ಚೆನ್ನಾಗಿ ಸ್ಪಿನ್ ಅಟ್ಟಾಡಿಸೋ ಹಿಟ್ಟರ್ಗಳನ್ನ ಗುಡ್ಡೆ ಹಾಕೊಂಡಿದ್ದಾರೆ. ನಂಬರ್ 10, ನಂಬರ್ 11 ವರೆಗೂ ಬ್ಯಾಟಿಂಗ್ ಡೆಪ್ತ್ ಇದೆ. CSKನ ನಂಬರ್ 11 ತುಷಾರ್ ಪಾಂಡೆ ಈಗ ತಾನೇ ರಣಜಿ ಕ್ವಾರ್ಟರ್ ಫೈನಲ್ನಲ್ಲಿ ಸೆಂಚುರಿ ಬಾರಿಸ್ಕೊಂಡ್ ಬಂದಿದ್ದಾರೆ. CSKನ ನಂಬರ್ 11 ಡೆವೋನ್ ಕಾನ್ವೆ ಇಂಜುರಿಯಿಂದ ಹೊರ ನಡೆದರೂ ಅವ್ರ ಜಾಗಕ್ಕೆ ರಚಿನ್ ರವೀಂದ್ರ ಮತ್ತು ಡ್ಯಾರೆಲ್ ಮಿಚೆಲ್ ತಗೊಂಡ್ಬಂದಿದ್ದಾರೆ. ಇಬ್ರು ಭಾರತದಲ್ಲಿ ಆಡಿ ವರ್ಲ್ಡ್ ಕಪ್ನಲ್ಲಿ ಅಬ್ಬರಿಸಿದವರು. ಕಾನ್ವೆ ಜಾಗದಲ್ಲಿ ನೇರವಾಗಿ ರಚಿನ್ ಓಪನಿಂಗ್ ಮಾಡ್ತಾರೆ. ಜೊತೆಗೆ ಒಳ್ಳೆ ಸ್ಪಿನ್ ಬೌಲರ್ ಕೂಡ ಹೌದು. ಅದೇ ರೀತಿ ಡ್ಯಾರೆಲ್ ಮಿಚೆಲ್ ಸ್ಪಿನ್ ಬ್ಯಾಷರ್. ಅಲ್ಲಿಗೆ ಇಂಜುರಿ ರಿಪ್ಲೇಸ್ಮೆಂಟ್ ಆದ್ರೂ ಚೆನ್ನೈಗೆ ತಕ್ಕ ಆಟಗಾರರು ಬಂದು ಸೇರ್ಕೊಂಡಿದ್ದಾರೆ. ಮಿನಿ ಆಕ್ಷನ್ ನಲ್ಲಿ 8 ಕೋಟಿ ಸುರಿದು ತಂದ ಎಲೆಮರೆಕಾಯಿ ಸಮೀರ್ ರಿಜಿ ಕೂಡ UP T20 ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಇಲ್ಲೆಲ್ಲ ಸ್ಪಿನ್ ಜಾಡಿಸಿದ ಆಟಗಾರ. ಮಿಸ್ಟ್ರಿ ಸ್ಪಿನ್ನರ್ ಮಹೇಶ್ ತೀಕ್ಷಣ, ಮೊಯಿನ್ ಅಲಿ, ಜಡೇಜಾ, ಸ್ಯಾಂಟ್ನರ್, ನಿಶಾಂತ್, ಸಂಧು, ಅಜಯ್ ಮಂಡಲ್, ಪ್ರಶಾಂತ್ ಸೋಲಂಕಿ ಹೀಗೆ ಧೋನಿಗೆ ಬೇಕಾದ ವೆರೈಟಿ ಸ್ಪಿನ್ ಅಸ್ತ್ರಗಳು CSK ಬತ್ತಳಿಕೆಯಲ್ಲಿವೆ. ಆದರೆ ಕೆಲ ಆಟಗಾರರು ಇಂಜುರಿಯಿಂದ ಈಗ ರಿಟರ್ನ್ ಆಗ್ತಿರೋದು ಮಾತ್ರ ಚೆನ್ನೈಗೆ ಸಮಸ್ಯೆ. ದೀಪಕ್ ಚಹರ್ ಡಿಸೆಂಬರ್ನಿಂದ ಕ್ರಿಕೆಟ್ ಆಡಿಲ್ಲ. ಮುಖೇಶ್ ಚೌಧರಿ ಕೂಡ 1.5 ವರ್ಷದಿಂದ ಇಂಜುರಿಯಾಗಿದ್ರು. CSK ಡೆತ್ ಬೌಲರ್ ಪತಿರಾನ ಕೂಡ ಗಾಯದಿಂದ ಬಾಂಗ್ಲಾ ವಿರುದ್ಧ ಕಡೆ T20 ಆಡಿರಲಿಲ್ಲ. ಋತುರಾಜ್ ಗಾಯಕ್ವಾಡ್ ಈಗ ಫಿಂಗರ್ ಇಂಜುರಿಯಿಂದ ಚೇತರಿಸಿಕೊಂಡಿದ್ದಾರೆ. ಈಗಾಗಲೇ ಹೇಳಿದ ಹಾಗೆ ಖುದ್ದು ಧೋನಿ ಕೂಡ ನೀ ಸರ್ಜರಿ ಮಾಡಿಸ್ಕೊಂಡು ವಾಪಸ್ ಆಗಿದ್ದಾರೆ. ಹೀಗಾಗಿ ಇಂಜುರಿ ಕನ್ಸರ್ನ್ CSKಗಿದೆ. ಜೊತೆಗೆ ರಹಾನೆ ಫಾರ್ಮ್ ಕೂಡ ಇತ್ತೀಚೆಗೆ ದೊಡ್ಡ
ಕ್ವಶನ್ ಮಾರ್ಕ್. 6 ಕ್ಯಾಪ್ಟನ್ಗಳ ಬದಲಾವಣೆ, ಬ್ಯಾಟರ್ಸ್ಗೆ 2 ಬೌನ್ಸರ್ಗಳ ಆತಂಕ. ಏನು IPL ನಲ್ಲಿ 2 ಹೊಸ ಬೆಳವಣಿಗೆಗಳು ಆಗಿವೆ. ಮೊದಲನೇದಾಗಿ 10 ತಂಡಗಳಲ್ಲಿ 6 ತಂಡಗಳ ಕ್ಯಾಪ್ಟನ್ಸ್ ಈ ಸಲ ಚೇಂಜ್ ಆಗಿದ್ದಾರೆ. ಬಹುಶಃ IPL ನ ಇತಿಹಾಸದಲ್ಲೇ ಫಸ್ಟ್ ಟೈಮ್ ಈ ರೀತಿ ಆಗಿರೋದು ಅನ್ಸುತ್ತೆ. ಹೊಸ ಸೀಸನ್ ನ ಆರಂಭಕ್ಕೂ ಜಸ್ಟ್ ಮೊದಲು ಚೆನ್ನೈ ಸೂಪರ್ ಕಿಂಗ್ಸ್ ನಲ್ಲಿ ನಾಯಕತ್ವ ಬದಲಾವಣೆಯಾಗಿದೆ. ಮಹೇಂದ್ರ ಸಿಂಗ್ ಧೋನಿ ತಾವು ಕೆಳಗಿಳಿದು ಹೊಸ ಜನರೇಷನ್ಗೆ ದಾರಿ ಮಾಡಿಕೊಟ್ಟಿದ್ದಾರೆ. ಋತುರಾಜ್ ಗಾಯಕ್ವಾಡ್ ಅವರನ್ನ ಕ್ಯಾಪ್ಟನ್ ಮಾಡಲಾಗಿದೆ. ಈ ಮೂಲಕ 14 ಸೀಸನ್ಗಳಲ್ಲಿ ಚೆನ್ನೈ ಕ್ಯಾಪ್ಟನ್ ಆಗಿ ಮುನ್ನಡೆಸಿದ್ದ ಧೋನಿ ಈಗ ತೆರೆಮರೆಗೆ ಸರಿತಾ ಇದ್ದಾರೆ. 2 ಸೀಸನ್ ಸ್ಪಾಟ್ ಫಿಕ್ಸಿಂಗ್ ಕೇಸ್ ಎಲ್ಲ ಆದಂತ ಟೈಮ್ ನಲ್ಲಿ ಚೆನ್ನೈ ಆಡಿರಲಿಲ್ಲ. IPL ನಲ್ಲಿ ಚೆನ್ನೈ ಇರಲಿಲ್ಲ ಆ ಟೈಮ್ ನಲ್ಲಿ. ಅದು ಬಿಟ್ರೆ ಎಲ್ಲಾ ಟೈಮ್ ನಲ್ಲೂ ಧೋನಿನ ಕ್ಯಾಪ್ಟನ್ ಆಗಿದ್ರು. ಲಾಸ್ಟ್ ಸೀಸನ್ ನಲ್ಲಿ ಸ್ವಲ್ಪ ಅರ್ಧ ಇವರು ಅರ್ಧ ಜಡೇಜಾ ತರ ಆಗಿತ್ತು. ಅದು ಬಿಟ್ರೆ 14 ಸೀಸನ್ಗಳಲ್ಲಿ ಧೋನಿ ಕ್ಯಾಪ್ಟನ್ ಆಗಿ ಚೆನ್ನೈಯನ್ನ ಮುಂದುವರಿಸಿದ್ರು. ಗುಜರಾತ್ನ ಹಾರ್ದಿಕ್ ಪಾಂಡ್ಯರನ್ನ ಮುಂಬೈ ಹೈಜಾಕ್ ಮಾಡಿದೆ. ಹೀಗಾಗಿ ರೋಹಿತ್ ಜಾಗದಲ್ಲಿ ಪಾಂಡ್ಯ ಬಂದಿದ್ದಾರೆ. ಪಾಂಡ್ಯರಿಂದ ತೆರವ ಜಾಗಕ್ಕೆ ಗುಜರಾತ್ ಟೈಟನ್ಸ್ನ ಕ್ಯಾಪ್ಟನ್ ಆಗಿ ಶುಭ್ಮನ್ ಗಿಲ್ ಬಂದಿದ್ದಾರೆ. ಇಂಜುರಿ ಪ್ರಿಯ ಶ್ರೇಯಸ್ ಅಯ್ಯರ್ ಮತ್ತೆ KKR ಕ್ಯಾಪ್ಟನ್ ಆಗಿ ವಾಪಸ್ ಆಗಿದ್ದಾರೆ. ನಿತೀಶ್ ರಾಣರನ್ನ ಅವರು ರಿಪ್ಲೇಸ್ ಮಾಡ್ತಾರೆ. ಆದರೆ ಕೆಲ ವರದಿ ಪ್ರಕಾರ ಶ್ರೇಯಸ್ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಫಿಟ್ ಆಗಿಲ್ಲ. 1-2 ಮ್ಯಾಚ್ ಮಿಸ್ ಮಾಡ್ಕೋಬಹುದು. ಭೀಕರ ಅಪಘಾತದಲ್ಲಿ ಜೀವ ಉಳಿಸಿಕೊಂಡು 1 ವರ್ಷ ಕ್ರಿಕೆಟ್ನಿಂದ ಹೊರಗಿದ್ದ ರಿಷಬ್ ಪಂತ್ ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ಗೆ ವಾಪಸ್ ಆಗಿದ್ದಾರೆ. ಹೀಗಾಗಿ ಡೇವಿಡ್ ವಾರ್ನರ್ ಈಗ ಡೆಲ್ಲಿ ಸಾರಥ್ಯವನ್ನ ವಾಪಸ್ ಪಂತ್ಗೆ ಬಿಟ್ಕೊಡ್ಬೇಕಾಗತ್ತೆ. ಇನ್ನು ಬರೋಬ್ಬರಿ 20.5 ಕೋಟಿಗೆ ಖರೀದಿಯಾದ ಬಹುಕೋಟಿ ಒಡೆಯ ಪ್ಯಾಟ್ ಕಮಿನ್ಸ್ ಈಗ ಸನ್ ರೈಸರ್ಸ್ ಹೈದರಾಬಾದ್ ಕ್ಯಾಪ್ಟನ್ ಆಗಿದ್ದಾರೆ. ವರ್ಲ್ಡ್ ಕಪ್ ವಿನ್ನಿಂಗ್ ಕ್ಯಾಪ್ಟನ್ ಮತ್ತು ಅವ್ರನ್ನ ಕ್ಯಾಪ್ಟನ್ ಮಾಡಿಲ್ಲ ಅಂದ್ರೆ ಹೇಗೆ? ಎಡನ್ ಮಾಕ್ರಮ್ ಅವ್ರನ್ನ ಕಮಿನ್ಸ್ ಈಗ ರಿಪ್ಲೇಸ್ ಮಾಡ್ತಾ ಇದ್ದಾರೆ. ಹೀಗೆ ಒಟ್ಟು 6 ಜನ ಕ್ಯಾಪ್ಟನ್ಸ್ ಚೇಂಜ್ ಆಗಿದ್ದಾರೆ. ಜೊತೆಗೆ 5 ತಂಡದ ಕೋಚ್ಗಳು ಕೂಡ ಬದಲಾಗಿದ್ದಾರೆ. ಜೊತೆಗೆ ಈ IPL ನಲ್ಲಿ ಇದೇ ಮೊದಲ ಬಾರಿಗೆ 1 ಓವರಲ್ಲಿ 2 ಬೌನ್ಸರ್ ಹಾಕೋಕೆ ಅವಕಾಶ ಇದೆ. ಅಂದ್ರೆ ಈ ಮೊದಲು ಬೌಲರ್ಗಳು ಓವರ್ ಒಂದರಲ್ಲಿ ಕೇವಲ 1 ಬೌನ್ಸರ್ ಹಾಕಕ್ಕೆ ಅವಕಾಶ ಇತ್ತು. ಸೆಕೆಂಡ್ ಬೌನ್ಸರ್ ಹಾಕಿದ್ರೆ ನೋ ಬಾಲ್ ಆಗ್ತಾ ಇತ್ತು. ಆದರೆ ಈಗ 2 ಬೌನ್ಸರ್ ಹಾಕಬಹುದು. ಸೂರ್ಯಕುಮಾರ್ ಯಾದವ್ ಇನ್ನಷ್ಟು ಹಿಂಗೆ ಎತ್ತಕ್ಕೆ ಪ್ರಾಕ್ಟೀಸ್ ಶುರು ಮಾಡಬೇಕು. ಬರೀ ಸೂರ್ಯ ಮಾತ್ರ ಅಲ್ಲ, ಎಲ್ಲ ಆಟಗಾರರು ಕೂಡ ಈಗ ನೆಟ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಬೌನ್ಸರ್ಗಳನ್ನು ಎತ್ತ ಆ ಕಡೆ ಹಾಕೋದು ಹೇಗೆ ಅಂತ ಪ್ಲಾನ್ ಮಾಡಬೇಕು. ICC ODI ಮತ್ತು ಟೆಸ್ಟ್ ಪಂದ್ಯಗಳಲ್ಲಿ 2 ಬೌನ್ಸರ್ಗೆ ಅವಕಾಶ ಕೊಡುತ್ತೆ. ಆದರೆ T20ಯಲ್ಲಿ ಒಂದೇ ಬೌನ್ಸರ್ ಹಾಕ್ಬೋದು. ಬಟ್ IPL ನಲ್ಲೀಗ 2 ಬೌನ್ಸರ್ ಹಾಕ್ಬೋದು. ಇದರಿಂದ ಎಕ್ಸ್ಪ್ರೆಸ್ ವೇಗದ ಬೌಲರ್ಗಳಿಗೆ ಡಿಮಾಂಡ್ ಹೆಚ್ಚಾಗುತ್ತೆ. ಡೆತ್ ಓವರ್ಗಳಲ್ಲಿ ಇಷ್ಟು ದಿನ ಬೌಲರ್ಗಳು ಯಾರ್ಕರನ್ನ ಮಾತ್ರ ಬ್ರಹ್ಮಾಸ್ತ್ರ ಮಾಡ್ಕೊಳ್ತಾ ಇದ್ರು. ಆದರೆ ಇನ್ಮೇಲೆ ಬೌನ್ಸರ್ ಕೂಡ ರಪಕ್ ಅಂತ ಮುಖದ ಮೇಲೆ ಹಾರುತ್ತೆ. ಈಗ ನೀವು ಹೇಳಿ, IPL ನೀವು ಯಾವ ರೀತಿ ತಯಾರಾಗ್ತಾ ಇದ್ದೀರಾ? ನೀವು IPL ಅನ್ನ ಎಂಜಾಯ್ ಮಾಡ್ತೀರಾ? ಯಾವ ರೀತಿ ಎಂಜಾಯ್ ಮಾಡ್ತೀರಿ? ನಿಮ್ಮ ಫೇವ್ರೆಟ್ ಪ್ಲೇಯರ್ಸ್ ಯಾರು? ಫೇವ್ರೆಟ್ ಟೀಮ್ ಯಾವುದು? ಟೀಮ್ ತರ ನೋಡ್ತೀರಾ ಅಥವಾ ಇಂಡಿವಿಜುವಲ್ ಪ್ಲೇಯರ್ಸ್ ಮೇಲೆ ನಿಮ್ಮ ಫೇವ್ರೆಟ್ಸ್ ಇದ್ದಾರಾ? ಕಾಮೆಂಟ್ ಮಾಡಿ ನಮಗೂ ಕೂಡ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.